ಕಂಪ್ಲೀಟ್ ಒಂದೇ ಕಮ್ಯುನಿಟಿದವರಿಗೂ ಕೊಡಬಹುದು. ಬ್ಯಾಕ್ಲಾಕ್ ಹುದ್ದೆಗಳಿಗೆ 50% ಸಾಮಾನ್ಯ ವರ್ಗಗಳು ಇರತಕ್ಕದ್ದು ಎನ್ನುವುದು ಸೂಚಿಸುವುದಿಲ್ಲ. ಈ ಸದ್ ನಿನ್ನೆ ನೋಟಿಫಿಕೇಶನ್ ಆಗ್ಯದಲ್ರಿ ಪೊಲೀಸ, ಅದರೊಳಗೆ ಕಡ್ಡಾಯವಾಗಿ 50% GM ಪೋಸ್ಟ್ಗಳು ಇರ್ತಾವ, ಉಳಿದಿದ್ದ ರಿಸರ್ವೇಶನ್ ಕೊಟ್ಟಿರ್ತಾರ. ಬ್ಯಾಕ್ಲಾಕ್ ಹುದ್ದೆಗಳಿಗೆ ರಿಸರ್ವೇಶನ್ ಮಿಸ್ ಅಂದ್ರೆ 50% ಸಾಮಾನ್ಯ ವರ್ಗಕ್ಕೆ ಇರಲೇಬೇಕು ಅಂತೇಳಿ ನಿಯಮ ಇರಲ್ಲ. ಯಾಕಂದ್ರೆ ಆಲ್ರೆಡಿ ನಾವು ಬ್ಯಾಕ್ಲಾಕ್ ಆಗಿರ್ತಾವ, ಅದ್ರೊಳಗ ಯಾವುದೇ ಕಟಿಬಂಧ ಇರಲ್ಲ, ಮೊದಲು ತುಂಬಿ ಬಿಡ್ಕೊಂಡು ಬಿಡ್ಬೇಕು. ನಮ್ಮ ಸರ್ಕಾರ ಕರ್ನಾಟಕದಲ್ಲಿ ಏನದ ಸುಮಾರು 20 ರಿಂದ 25 ವರ್ಷ ಆಯ್ತು ಆ ಪೋಸ್ಟ್ ತುಂಬಿಲ್ಲ. ಆ ಪೋಸ್ಟ್ಗಳು ಸಾಮಾನ್ಯವಾಗಿ SC ST OBCದವರುವೇ ಇರ್ತಾವ, ಅವಕ್ಕೆ ಸಾಮಾನ್ಯ ವರ್ಗ ಕನ್ಸಿಡರ್ ಆಗಲ್ಲ ಯೂಶುವಲಿ. ಆದ್ರೆ ಆ ಹುದ್ದೆಗಳನ್ನ ಸರ್ಕಾರಗಳು ತುಂಬತಾನೆ ಇಲ್ಲ. ಅರ್ಥ ಆಯ್ತ್ರೆ? ಅವು ಹೆಚ್ಚ ಕಡಿಮೆ ಅವರುವೇ ಉಳಿದಿರ್ತಾವ ಮೊದಲನೇ ನೋಟಿಫಿಕೇಶನ್ದಾಗ. ಅದಕ್ಕಾಗಿ ಎರಡನೆಯ ಸಲ ತುಂಬಾ ಹೊತ್ತಿಗೆ ಪರ್ಟಿಕ್ಯುಲರ್ ವಾಗಿ 50% ಸಾಮಾನ್ಯ ವರ್ಗದ ಮಾನದಂಡ ಅನ್ವಯವಾಗುವುದಿಲ್ಲ. ಅರ್ಥ ಆಯ್ತ್ರೆ? ಇಷ್ಟದ ನೋಡ್ರಿ, ಇಲ್ಲಿ ಬರ್ತದ ಅದು.